ಓಂ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿ ಮತ್ತು ಕಡೆಯ ರಾಶಿ ಇದು. ಅಂದರೆ ಈ ಒಂದು ಮೀನರಾಶಿಯವರು ತುಂಬ ಒಂದು ಬೋಧನಾಶಾಲಿ ಆಗಿರ್ತಾರೆ. ಅಂದರೆ ಒಬ್ಬರಿಗೆ ಒಂದು ಬುದ್ಧಿ ಹೇಳೋದಾಗಿರ್ಬೋದು, ಒಂದು ಸಾಕಷ್ಟು ಒಂದು ಗುರುವಿನ ಸ್ಥಾನದಲ್ಲಿ ತುಂಬ ಇರ್ತಾರೆ ಅವರು. ಅಂದರೆ ಇವರ ಒಂದು ರಾಷ್ಟ್ರಾಧಿಪತಿಯಾಗಿ ಗುರು ಇರೋದರಿಂದ ಬೃಹಸ್ಪತಿ ಮತ್ತು ಗುರು ಅಂತ ಹೇಳ್ತೀವಿ ನಾವು. ಇವರು ಇರೋದರಿಂದ ನೀವು ಯಾವುದೇ ಒಂದು ವ್ಯಕ್ತಿಗಳಿಗೆ ನೀವು ಈಸಿಯಾಗಿ ಒಂದು ಬೋಧನೆಯನ್ನು ಮಾಡ್ತಿರ್ತೀರ, ಅಥವಾ ಒಂದು ಎಜುಕೇಷನ್ ಫೀಲ್ಡಲ್ಲಿ ಒಂದು ಟೀಚರ್ ಆಗಿರ್ತೀರ. ಮತ್ತು ಒಂದು ಇವ್ರ ನೇಚರೇ ಒಂದು ಸ್ವಭಾವ ಯಾವ ಥರ ಇರುತ್ತೆ, ಒಬ್ಬರಿಗೆ ಒಂದು ಏನೋ ಒಂದು ಪಾಠವನ್ನು ಹೇಳೋದಾಗಿರುತ್ತೆ, ಮತ್ತು ಬೋಧನೆ ಮಾಡಿರೋದಾಗಿರುತ್ತೆ. ಇದ್ರ ನೇಚರೇ ಒಂದು ಗುರುವಿನ ಸ್ಥಾನದಲ್ಲಿರೋದು. ಅಂದರೆ ಒಂದು ಸಣ್ಣ ಒಂದು ವ್ಯಕ್ತಿ ಇದ್ದರೂ ಕೂಡ ದೊಡ್ಡವರಿಗೆ ಒಂದು ಬೋಧನೆ ಮಾಡೋಷ್ಟೊಂದು ಶಕ್ತಿಯನ್ನು ಈ ಒಂದು ಮೀನರಾಶಿಯವರು ಹೊಂದಿರ್ತಾರೆ. ಏನಕ್ಕಂದರೆ ಅವ್ರದ್ದು ಟಾಕಿಟು ತುಂಬ ಚೆನ್ನಾಗಿರುತ್ತೆ. ಒಂದು ವಾಕ್ ಒಂದು ಮಾತಾಡೋ ಶೈಲಿಯು ತುಂಬ ಒಂದು ಚೆನ್ನಾಗಿರುತ್ತೆ ಇರೋದು. ಮತ್ತು ಯಾರೇ ಒಂದು ಎದುರುಗಡೆ ಸಿಕ್ಕಿದ್ರೂ ಕೂಡ ತುಂಬ ಹಸನ್ಮುಖಿಯಾಗಿರ್ತಾರೆ. ಮತ್ತು ಒಂದು ನಗ್ನಗ್ತಾನೆ ಒಂದು ಆನ್ಸರ್ ಮಾಡ್ತಾ ಇರ್ತಾರೆ. ಶಾಂತ ಸ್ವಭಾವದಿಂದನೇ ಇವರು ಹೇಳ್ತಾ ಇರ್ತಾರೆ. ಬಟ್ ಆದರೂ ಕೂಡ ಇಷ್ಟೊಂದು ನಾನು ಒಂದು ಗುರುವಿನ ಸ್ಥಾನದಲ್ಲಿ ಇದ್ದರೂ ಕೂಡ, ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದರೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಮೀನರಾಶಿಯವರು. ಅಂದರೆ ಎಷ್ಟೇ ಒಂದು ನೀವು ಒಬ್ಬರಿಗೆ ಒಳ್ಳೆಯದನ್ನು ಹೇಳ್ತಿದ್ರು ಕೂಡ ಅದು ನಿಮ್ಗೆ ಕೆಟ್ಟ ಪ್ರಮಾಣವಾಗಿ ಸೂಚನೆ ಆಗ್ತಾ ಇರುತ್ತೆ. ಅಂದರೆ ಬಂಧು ಮಿತ್ರರಲ್ಲಿ ನಿಮ್ಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಯಾರು ನಿಮಗೆ ಬಂಧುಗಳು ಅಂದ್ಕೊಂಡಿರ್ತಾರೋ, ಯಾರು ನೀವು ಫ್ಯಾಮಿಲಿ ಅಂದ್ಕೊಂಡಿರ್ತಾರೋ ಅಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಮತ್ತು ಯಾರು ನೀವು ಸ್ನೇಹಿತರು ಅಂದ್ಕೊಂಡಿರ್ತೀರೋ, ಯಾರು ನಿಮ್ಮ ಒಳ್ಳೆಯವರು ಹಿತೈಷಿಗಳು ಯಾರು ಅಂತ ಅಂದ್ಕೊಂಡಿರ್ತೀರೋ ಅಂಥವ್ರು ನಿಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಮತ್ತು ಯಾರು ನೀವು ಒಂದು ವ್ಯಾಪಾರದಲ್ಲಿ ಒಂದು ಸಾಕಷ್ಟು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಬಟ್ ಅತಿ ಶೀಘ್ರವಾಗಿ ನೀವು ಒಂದು ಲಾಸನ್ನು ಕಾಣ್ತಿರ್ತೀರ. ಮತ್ತು ಎಷ್ಟೇ ಒಂದು ದುಡಿದ್ರೂ ಕೂಡ, ಸಂಪಾದನೆ ಮಾಡಿದ್ರೂ ಕೂಡ ನಿಮಗೆ ಒಂದು ಸೇವಿಂಗ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಮಾಡೋಕ್ಕಾಗ್ತಾ ಇರೋಲ್ಲ. ಎಷ್ಟೇ ಒಂದು ಯಾವುದೋ ಒಂದು ದುಡ್ಡು ಎಲ್ಲೋ ಇಟ್ಕೊಂಡಿರ್ತೀರ ಈ ಒಂದು ಕೆಲಸಕ್ಕೆ ಉಪಯೋಗ ಆಗಬೇಕು ಅಂತ, ಬಟ್ ಆ ಒಂದು ಕೆಲಸಕ್ಕೆ ಅದನ್ನು ಉಪಯೋಗ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ಅಂಥವ್ರು ಈ ಒಂದು ಸಣ್ಣವಾದ ಒಂದು ತಂತ್ರಗಳನ್ನು ಮಾಡೋದ್ರಿಂದ ಸಾಕಷ್ಟು ಒಂದು ಏಳಿಗೆಯನ್ನು ಆಗ್ತಿರ್ತೀರ. ಏನದು ತಂತ್ರ ಅಂತ ಹೇಳಿದ್ರೆ, ನಮ್ಮ ಒಂದು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈ ಒಂದು ತಂತ್ರವನ್ನು ಯಾರು ಮಾಡಬೇಕಂತ ಹೇಳಿದ್ರೆ, ಯಾರಿಗೆ ಒಂದು ಸಾಕಷ್ಟು ಒಂದು ಗಂಡ ಹೆಂಡತಿಯಲ್ಲಿ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಸತಿಪತಿಯಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ, ದಿನ ಬೆಳಿಗ್ಗೆ ಆದರೆ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಯಾರು ವಿದ್ಯಾಭ್ಯಾಸದಲ್ಲಿ ತುಂಬ ಸಾಕಷ್ಟು ಒಂದು ತೊಂದರೆಗಳನ್ನ ಅನುಭವಿಸ್ತಿರ್ತೀರ, ಎಷ್ಟೇ ಓದಿದ್ರೂ ಕೂಡ ನಿಮಗೆ ಜ್ಞಾಪಕ ಶಕ್ತಿ ಅನ್ನೋದು ನಿಮಗೆ ಒಂದು ಕುಂತಾ ಇರುತ್ತೆ. ಮತ್ತು ಒಂದು ಮೇಯ್ನಾಗಿ ಎಕ್ಸಾಮ್ ಒಂದು ಬರೆಯೋ ಟೈಮಲ್ಲಿ ನಿಮಗೆ ಜ್ಞಾಪಕ ಶಕ್ತಿ ಕುಂಠಿತ ಆಗ್ತಾ ಇರುತ್ತೆ, ಅಂಥವ್ರು ಈ ಒಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮತ್ತು ಒಂದು ಸರ್ಕಾರಿ ನೌಕರರು ಅಥವಾ ಒಂದು ಉದ್ಯೋಗಶಾಲಿಗಳು ಯಾರು ಒಂದು ತುಂಬ ಸಾಕಷ್ಟು ವರ್ಷಗಳಿಂದ ಒಂದು ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಿರ್ತೀರ, ಬಟ್ ಆ ಎಕ್ಸ್ಪೀರಿಯೆನ್ಸ್ಗೆ ತಕ್ಕಂತೆ ನಿಮಗೆ ಒಂದು ಪ್ರತಿಫಲಗಳು ಸಿಗ್ತಾ ಇರಲ್ಲ. ನೀವು ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಬೇರೆಯವರಿಗೆ ಒಂದು ಪ್ರಶಂಸೆ ಕ್ರೆಡಿಟ್ಗಳು ಹೋಗ್ತಾ ಇರುತ್ತೆ, ಅಂಥವ್ರು ಈ ಒಂದು ತಂತ್ರಗಳನ್ನು ಮಾಡಬೇಕಾಗುತ್ತೆ. ಮತ್ತು ಮೀನರಾಶಿ ಈಗ ಒಂದು ಸಡೆಸಾತಿನ ಪ್ರಭಾವವು ಈಗ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಅಂದರೆ 7.5 ವರ್ಷ ಶನಿಯ ಪ್ರಭಾವ ನಿಮಗೆ ಇರೋದರಿಂದ, ಗುರು ನಿಮ್ಮ ಒಂದು ರಾಶಿಧಿಪತಿ ಆದರೂ ಕೂಡ ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಒಂದು ಸಾಕಷ್ಟು ಬದಲಾವಣೆ ತರ್ತಾರೆ. ಅಂದರೆ ನಿಮ್ಮ ಒಂದು ಕರ್ಮಾನುಸಾರವಾಗಿ ನಿಮ್ಮ ಒಂದು ಜೀವನದಲ್ಲಿ ತೊಂದರೆಗಳನ್ನ ಕೊಡ್ತಿರ್ತಾನೆ. ನೀವು ನ್ಯಾಯ ಧರ್ಮದಲ್ಲಿ ಹೋದರೆ ನಿಮಗೆ ಒಂದು ಶನಿಯು ಉತ್ತಮವಾದ ಫಲನ ಕೊಡ್ತಿರ್ತಾರೆ. ಇಲ್ಲ ನೀವು ಯಾವ ಒಂದು ಅಕರ್ಮಗಳು ಮತ್ತು ಅಧರ್ಮಗಳನ್ನು ಮಾಡ್ತಾ ಹೋದರೆ ಅಲ್ಲಿ ನಿಮಗೆ ಒಂದು ತೊಂದರೆಗಳನ್ನ ಶನಿಯು ಖಂಡಿತವಾಗಿ ಕೊಡ್ತಾನೆ. ಸೊ ಬಟ್ ಆದರೂ ಕೂಡ ಈ ಒಂದು ಶನಿಯ ಒಂದು ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು ಗುರುವಿನ ಸ್ಥಾನವನ್ನು ಭದ್ರ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಅಂಥವರು ಈ ಒಂದು ಸಣ್ಣದಾದ ಒಂದು ಮನೆಯ ಮಂತ್ರವನ್ನು ಮಾಡೋದರಿಂದ, ಸಣ್ಣದಾದ ಒಂದು ತಂತ್ರಗಳನ್ನು ಮಾಡೋದರಿಂದ ನೀವು ಸಾಕಷ್ಟು ಒಂದು ಏಳಿಗೆಯನ್ನು ಆಗ್ತಿರ್ತೀರ. ಏನಪ್ಪ ಆ ಒಂದು ತಂತ್ರ ಅಂತ ಹೇಳಿದ್ರೆ, ನೀವು ಶನಿಯ ಪ್ರಭಾವ ನಿಮಗೆ ಜಾಸ್ತಿ ಇರೋದರಿಂದ ಪ್ರತಿ ಮಂಗಳವಾರ ಅಥವಾ ಮಂಗಳವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಹನುಮಂತನ ಗುಡಿಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಆದಷ್ಟು ನಿಮಗೆ ವೀಳ್ಯದೆಲೆ ಹಾರವನ್ನು ನೀವು ಒಂದು ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ, ಅಥವಾ ತುಳಸಿ ಹಾರವನ್ನು ನೀವು ಅರ್ಪಣೆ ಮಾಡೋದ್ರಿಂದ ಸಾಕಷ್ಟು ಒಂದು ನೀವು ಒಳಿತನ್ನು ಕಾಣ್ತಿರ್ತೀರ. ಎಲ್ಲ ಒಂದು ಸಮಸ್ಯೆಗಳಿಂದ ದೂರ ಆಗ್ತಾ ಇರ್ತೀರ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಶನಿವಾರ ಸಣ್ಣದಾದ ಒಂದು 3 ಅಥವಾ 4 ಇಂಚಿನಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತೊಗೊಂಡು ಆ ಕಪ್ಪು ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಎದ್ದಿ 21 ಅದರ ಒಂದು ಗಂಟೆಗಳನ್ನ ಮಾಡಿ ಅಲ್ಲಿ ಒಂದು ಅಗ್ನಿಗೆ ಅರ್ಪಣೆ ಮಾಡಬೇಕಾಗುತ್ತೆ, ಬೆಂಕಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಶನಿವಾರ ಇದು ಕನಿಷ್ಠ ಪಕ್ಷ ನೀವು 8 ಮಂಗಳವಾರ ಅಥವಾ 8 ಶನಿವಾರ ಮಾಡೋದ್ರಿಂದ
ನಿಮ್ಮ ಎಲ್ಲೇ ಎಷ್ಟೋ ಒಂದು ಕಷ್ಟ ಕಾರ್ಪಣ್ಯಗಳು ನಿಮ್ಮ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಮೊದಲಿಗೆ ಹೇಳ್ದಂಗೆ ನಿಮಗೆ ಒಂದು ವಿವಾಹದಲ್ಲಿ ಯಾರು ತೊಂದರೆಗಳಾಗ್ತಿರುತ್ತೆ ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡಿ ಮೀನರಾಶಿಯವರು. ಅಥವಾ ಎಲ್ಲಿ ನಿಮಗೆ ವಿದ್ಯಾರ್ಥಿಗಳಲ್ಲಿ ಒಂದು ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ, ಒಂದು ಒಳ್ಳೆಯ ಡಿಗ್ರಿ ತೊಗೊಂಡು ಪಾಸಾಗಿರ್ತೀರ, ಬಟ್ ಆ ಪಾಸಾದರೂ ಕೂಡ ನಿಮಗೆ ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ, ಒಂದು ಕಾಲಾವಕಾಶ ನಿಮ್ಗೆ ಸಿಗ್ತಾ ಇರಲ್ಲ, ಒಂದು ಒಳ್ಳೆಯ ಒಂದು ಆಪರ್ಚುನಿಟೀಸ್ ನಿಮಗೆ ಉದ್ಯೋಗದಲ್ಲಿ ಸಿಗ್ತಾ ಇರಲ್ಲ, ಅಂಥವರು ಈ ಒಂದು ಸಿಂಪಲಾದ ತಂತ್ರಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅಥವಾ ಬೇರೆ ದೇಶಕ್ಕೆ ಹೋಗಿ ಒಂದು ಜಾಬ್ ಮಾಡಬೇಕು ಅಥವಾ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ವೀಸಾಗಳಲ್ಲಿ ನಿಮ್ಗೆ ಯಾರು ಪ್ರಾಬ್ಲಮ್ ಆಗ್ತಾ ಇರುತ್ತೋ ಅಂಥವ್ರು ಈ ಮೀನರಾಶಿಯವರು ಈ ಒಂದು ತಂತ್ರವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅಥವಾ ಗಂಡ ಹೆಂಡತಿಯಲ್ಲಿ ಯಾರಿಗೆ ಒಂದು ಕಲಹಗಳಾಗ್ತಾ ಇರುತ್ತೋ ಅಂಥವ್ರು ಈ ಒಂದು ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಎಲ್ಲ ತೊಂದರೆಗಳು ನಿಮಗೆ ನಿವಾರಣೆ ಆಗುತ್ತೆ. ಈ ಒಂದು ತಂತ್ರವು ನಿಮ್ಮ ಮನೆಯಲ್ಲೇ ಮಾಡುವ ತಂತ್ರಗಳಾಗಿರುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹಣಕಾಸಿನ ತುಂಬ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದರೆ, ಸಂತಾನದ ಸಮಸ್ಯೆ ಆಗ್ತಾ ಇದ್ದರೆ, ವಿವಾಹದಲ್ಲಿ ವಿಳಂಬ ಆಗ್ತಾ ಇದ್ದರೆ, ಹಣಕಾಸಿನ ತೊಂದರೆಗಳಾಗ್ತಾ ಇದ್ದರೆ, ಈ ಒಂದು ನಂಬರ್ಗೆ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಪರಿಹಾರ ಒಂದು ಸಿಗುತ್ತದೆ. ಇದು ಒಂದು ಇವತ್ತಿನ ಒಂದು ವಿಚಾರವಾಗಿತ್ತು. ಹರಿ ಓಂ.